ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸ್ಯಾರಿನ ಡ್ರೇಪ್ ಮಾಡಿ ತೋರಿಸುವಂಥ ಸ್ಯಾರಿ ಒಂದು ಸೂಪರ್ ಆಗಿರುವಂಥ ಕ್ವಾಲಿಟಿ ಸಾಫ್ಟ್ ಮೆಟೀರಿಯಲಲ್ಲಿರುವಂಥ ಜಾರ್ಜೆಟ್ ಸ್ಯಾರಿನೇ. ಸೊ ಅದಕ್ಕೆ ನಿಮಗೆ ವರ್ಕ್ ಬ್ಲೌಸ್ ಎಕ್ಸ್ಟ್ರಾ ಬಂದುಬಿಡುತ್ತೆ. ಇದು ಕನ್ಯಾಸ್ ಬೂಟಿಕ್ಸಲ್ಲೇ ಅವೈಲಬಲ್ ಇದೆ. ಸೊ ನಿಮಗೇನಾದರೂ ಬೇಕು ಅಂದರೆ ಡಿಸ್ಪ್ಲೇಯಲ್ಲಿ ಕಾಣುವ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬೋದು. ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕನ್ಯಾಸ್ ಬೂಟಿಕ್ಸ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಈ ಸ್ಯಾರಿನ ಎಷ್ಟು ಈಸಿಯಾಗಿ ವೇರ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಜಾರ್ಜೆಟ್ ಸಾಫ್ಟ್ ಮೆಟೀರಿಯಲ್ ಆಗಿದ್ದರಿಂದ ನಮಗೆ ಫಸ್ಟು ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಸ್ವಲ್ಪ ಈ ರೀತಿಯಾಗಿರುವಂಥ ನಾಟ್ ಹಾಕ್ಕೊಳ್ಳೋಣ. ಬಿಕಾಸ್ ಇದು ಸಾಫ್ಟ್ ಸ್ಯಾರಿ ಸಮ್ಟೈಮ್ಸ್ ಬಿಗಿನರ್ಸ್ಗೆ ಜಾರುವಂಥ ಫೀಲು ಇರುತ್ತೆ. ಅದಕ್ಕೋಸ್ಕರ ನಾಟ್ ಒಂದು ಹಾಕ್ಕೊಂಡಾಗ ನಿಮಗೊಂದು ಸ್ವಲ್ಪ ಟೈಟ್ ಫೀಲ್ ಇರುತ್ತೆ. ಸೊ ನಾಟ್ ಹಾಕ್ಕೊಂಡು ನಾವು ಫಸ್ಟ್ ಈ ರೀತಿ ಎಲ್ಲ ಕಡೆ ಸೆಕ್ಯೂರ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಡೆ ರೌಂಡಾಗಿ ನೀವು ಸೆಕ್ಯೂರ್ ಮಾಡಬೇಕಾದ್ರೆ ಒಂದೇ ಥರ ನೀವು ಸೆಕ್ಯೂರ್ ಮಾಡಬೇಕು. ಸೊ ಲೆಂತ್ ವೈಸ್ ನೋಡಿಕೊಂಡು ನಿಮ್ಮ ಕಂಫರ್ಟಬಲ್ ನೋಡಿಕೊಂಡು ಹಾಕೋಬೇಕು. ಅದಕ್ಕಿಂತ ಮುಂಚೆ ನೀವು ಇನ್ಸ್ಕರ್ಟ್ ಹಾಕಬೇಕಾದ್ರೆ ನಿಮಗೆ ಯಾವ ರೀತಿ ಬೇಕು, ನಿಮಗೆ ಯಾವ ರೀತಿ ಕಂಫರ್ಟಬಲ್ ನಡೆಯೋದಕ್ಕೆ, ಕೂರೋದಕ್ಕೆ, ನಿಲ್ಲೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಆ ರೀತಿಯಾಗಿರುವಂಥ ಇನ್ಸ್ಕರ್ಟ್ ಎಷ್ಟು ಕರೆಕ್ಟಾಗಿ ಹಾಕ್ಕೊಳ್ತೀರೋ ಅಷ್ಟು ನೀಟಾಗಿ ನಿಮಗೆ ಸ್ಯಾರಿನ ಕ್ಯಾರಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಒಂದು ರೌಂಡ್ ಈ ರೀತಿ ಸುತ್ತಕೊಂಡಿದ್ದ ತಕ್ಷಣ ಫಸ್ಟ್ ನಾನೇನು ಮಾಡ್ತಿದ್ದೀನಿ, ಸೆರಗುನ ಎಷ್ಟು ಉದ್ದ ಬೇಕು, ನನಗೆ ಎಷ್ಟು ಲೆಂತಿ ಬೇಕು ಅನ್ನೋದನ್ನು ಮೆಷರ್ ಮಾಡ್ಕೊತಾ ಇದ್ದೀನಿ. ಮೆಷರ್ ಮಾಡಿ ಹಾಗೆ ಇಟ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಕ್ವಾಲಿಟಿ ಸ್ಯಾರಿ, ಬರೀ 499 rupees ಅಷ್ಟೇ. ಸೊ ಹೋಗಿ ಕನ್ಯಾಸ್ ಬೂಟಿಕ್ಸಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಅವರು ಸ್ಟಾಕ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಅದನ್ನು ಸಡನ್ನಾಗಿ ರಿಪ್ಲೈ ಮಾಡಿಕೊಡ್ತಾರೆ. ಸೊ ಇವಾಗ ನೋಡಿ, ಇಲ್ಲಿಂದ ನಾವು ನೆರಿಗೆ ತೆಗಿಬೇಕಂದ್ರೆ ನಮ್ಮ ಮಿಡಲ್ ಪಾರ್ಟ್ ನೋಸ್ ಏನಿರುತ್ತೋ ಆ ತುದಿಯಿಂದ ಕರೆಕ್ಟಾಗಿ ನೋಡಿ ಒಂದು ಲೈನ್ ಮಾಡಿಕೊಂಡು ಅಲ್ಲಿಂದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು ಅದನ್ನು ಒಂದು ಮೆಷರ್ಮೆಂಟಾಗಿ ತೊಗೊಂಡು ನೆರಿಗೆನ ಈ ರೀತಿ ಹಿಡಿಯೋಣ. ಸೊ ನೆರಿಗೆ ಹಿಡಿಬೇಕಾದ್ರೆ ಫ್ರಂಟಲ್ಲಿ ಒಂದು ಚೂರು ಮುಂದೆ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ನೀವು ಸೆಕ್ಯೂರ್ ಮಾಡೋ ಪ್ಲೇಸಲ್ಲಿ ಸ್ವಲ್ಪ ಹತ್ತಿರಕ್ಕೆ ತರಬೇಕು. ನೋಡಿ, ಮುಂದೆ ಅಲ್ಲಿ ಹಿಂದೆ ನೀವು ಸೆಕ್ಯೂರ್ ಮಾಡಬೇಕಾದ್ರೆ ಸ್ವಲ್ಪ ಬಿಟ್ಟು ಮತ್ತೆ ನೀವು ಈ ಮುಂದ್ಗಡೆ, ಯಾಕಂದರೆ ಅದು ನಿಮಗೆ ಜಾರ್ಜೆಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ಈ ರೀತಿ ಉಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅದು ಬಂದು ಫ್ರೀಲ್ಸ್ ಚೆನ್ನಾಗಿ ಕೂರುತ್ತೆ. ಸೊ ಇವಾಗ ಯಾವಾಗಲೂ ನಾವು ಈ ಸೈಡ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಬಿಡ್ತೀವಿ. ಬಿಕಾಸ್ ನಮಗೆ ಸ್ವಲ್ಪ ಟೈಟ್ ಫಿಟ್ ಆಗಬೇಕು, ನಮಗೆ ಅಲ್ಲಿಂದ ಒಂದು ಫ್ರೀಲ್ಸ್ ಸಿಗಬೇಕು ಅಂತ ಸ್ವಲ್ಪ ಜಾಸ್ತಿ ಬಿಡ್ತಾ ಇದ್ವಿ. ಬಟ್ ಇವತ್ತು ನಾನು ಯಾವುದೇ ರೀತಿ ಅಲ್ಲಿ ಎಕ್ಸ್ಟ್ರಾನ ಬಿಡ್ತಾ ಇಲ್ಲ. ಬಿಕಾಸ್ ಅಲ್ಲಿ ಇರೋದನ್ನೇ ನಾವು ಈಸಿಯಾಗಿ ವೇರ್ ಮಾಡ್ಕೊಳ್ಳೋ ಥರ ಇರುತ್ತೆ. ನಿಮಗೆ ಆ ಒಂದು ಡಿಫಿಕಲ್ಟ್ ಆಗಿರುವಂಥ ಸ್ಟೆಪ್ ಇಲ್ಲ. ಇವಾಗ ಇಲ್ಲಿರೋ ಎಕ್ಸ್ಟ್ರಾನ ತೆಗೆದು ಸೈಡಿಗೆ ಹಾಕಿಬಿಟ್ರೆ ಸಾಕು. ನಾವಿಲ್ಲಿ ಸೆರಗು ಹಾಕ್ಕೊತೀವಲ್ಲ, ಆ ಟೈಮಲ್ಲಿ ನಿಮಗೆ ಫಿಟ್ ಆಗಿಬಿಡುತ್ತೆ. ಸೊ ಲೆಂತೆಲ್ಲ ಕರೆಕ್ಟಾಗಿ ನಿಮಗೆ ಸೂಟ್ ಆಗುತ್ತೆ. ಸೊ ನಾನಿಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಂದರೆ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡಾಗ ನಿಮಗೆ ಜಾರ್ತಾ ಇದೆಯೋ ಇಲ್ಲ ಫ್ರೀಲ್ಸ್ ಬಿಚ್ಚೋಗ್ತಿದೆಯೋ ಅನ್ನೋ ಒಂದು ಡೌಟು ಇರೋಲ್ಲ. ಸೊ ಅದನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಸೀಟ್ಸ್ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿ, ಬಿಗಿನರ್ಸ್ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವ ರೀತಿ ಇಟ್ಟಿದ್ದೀನೋ ಆ ರೀತಿ ಇಟ್ಕೊಂಡು ಟಸಲ್ಸ್ ಇರೋ ಸ್ಯಾರಿನ ಈ ಮೆಥಡಲ್ಲಿ ನೀವು ಪ್ಲೀಟ್ಸ್ ತೊಗೋಬೇಕು. ನೋಡಿ, ಈ ಕಡೆ ತೊಗೋಬೇಕಾದ್ರೆ ಮೂಮೆಂಟು ಇದನ್ನು ಈ ಕಡೆ ಬಂದು ನೀವು ಹಾಕಬೇಕು. ಸೊ ಆ ಸೈಡ್ ಮಾಡಬೇಕಾದ್ರೆ ಅದೇ ಸೈಡಲ್ಲೇ ನೀವು ಹಾಕ್ಕೊಂಡು ನೀಟಾಗಿ ಪ್ಲೀಟ್ಸ್ ಮಾಡಿದ್ರೆ ನಿಮಗೆ ಟಸಲ್ಸ್ ಡಿಸ್ಟರ್ಬೆನ್ಸ್ ಇರಲ್ಲ. ನೀಟಾಗಿ ನೀವು ಪ್ಲೀಟ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಎಂಡಿಂಗ್ ಪಾಯಿಂಟ್ನ ಸ್ವಲ್ಪ ಉದ್ದ ಬಿಟ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದು ಕೂಡ ಮಾಡಿಕೊಂಡು ನೀವು ಹಾಕ್ಕೋಬೋದು. ಸೊ ಯಾಕಂದರೆ ನನಗೆ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಫೀಲ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಈ ಥರ ನಾವು ಸ್ವಲ್ಪ ದೊಡ್ಡ ಪ್ಲೀಟ್ಸ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಾಗ ನಿಮಗೇನಾದ್ರು ಟಮ್ಮಿ ಆ ಥರ ಏನಾದರೂ ಇದ್ದರೆ, ಇಲ್ಲ ಸೈಡ್ಸಲ್ಲಿ ಏನಾದರೂ ಕಾಣಬಾರ್ದು ಅನ್ನೋ ಥರ ಇದ್ದರೆ ಆ ಥರ ಒಂದು ಎಕ್ಸ್ಟ್ರಾ ನೀವು ಫಸ್ಟ್ ಸೆರಗನ್ನ ಎಕ್ಸ್ಟ್ರಾ ಬಿಟ್ಕೊಂಡಾಗ ನಿಮಗೆ ಫುಲ್ಲಾಗಿ ಕವರ್ ಆಗುತ್ತೆ, ಕಂಫರ್ಟಬಲ್ ಆಗಿ ಇರುತ್ತೆ, ಈಸಿಯಾಗೂ ಇರುತ್ತೆ. ಯಾವುದೇ ರೀತಿ ನಿಮಗೆ ಅಲ್ಲಿ ಕಾಣ್ತಿದೆ ಇಲ್ಲಿ ಕಾಣ್ತಿದೆ ಅನ್ನೋ ಡೌಟ್ ಇರಲ್ಲ, ನೀಟಾಗಿ ಕವರ್ ಆಗುತ್ತೆ. ಸೊ ಇವಾಗ ನೋಡಿ, ಈ ಪ್ಲೇಸಲ್ಲಿ ನಿಮಗೆ ಈ ಥರ ನೀವು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಪಿನ್ ಹಾಕ್ಕೊಂಡ್ರೆ ನಿಮಗೆ ರೈಟ್ ಸೈಡಲ್ಲಿ ನಾವು ಒಂದು ಸ್ವಲ್ಪ ಸ್ಯಾರೀಸ್ನ ಇಟ್ಟು ಟಕ್ಕಾಗಿ ನೀಟಾಗಿ ಸ್ವಲ್ಪ ಟೈಟ್ ಮಾಡ್ತೀವಲ್ವ, ಆ ಆಪ್ಷನ್ ಇದರಲ್ಲಿ ಸ್ಕಿಪ್ ಆಗುತ್ತೆ. ಬಿಕಾಸ್ ನಿಮಗೆ ಈಸಿಯಾಗಿ ವೇರ್ ಮಾಡೋ ಆಪ್ಷನ್ ಇದು. ಸಮ್ಟೈಮ್ಸ್ ಆ ಥರ ಹಾಕಕ್ಕೆ
ಹೋಗಬೇಕಾದ್ರೆ ಏನಾಗುತ್ತಂದರೆ ಬಿಗಿನರ್ಸ್ಗೆ ಸರಿಯಾಗಿ ಅದನ್ನು ಸಿಗಿಸ್ಕೊಂಡಿರಲ್ಲ, ತುಂಬ ಲೂಸಾಗಿ ಬಿಚ್ಕೊಂಡೆಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಎಲ್ಲರಿಗೂ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ಮೆಥಡ್ನ ನಾನು ನಿಮಗೆ ಟೀಚ್ ಮಾಡ್ತಿದ್ದೀನಿ. ಸೊ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಅಲೈನ್ ಮಾಡಿಕೊಂಡು ಬ್ಲೌಸ್ಗೆ ಪಿನ್ ಹಾಕ್ಕೊಳ್ತಿದ್ದೀನಿ. ಸೊ ನಿಮಗೆ ಸ್ವಲ್ಪ ಮುಂದೆ ಬೇಕು ಅಂದರೆ ನೀವು ಶೋಲ್ಡರಿಂದ ಸ್ವಲ್ಪ ಕೆಳಗೆ ಹಾಕೋಬೋದು, ಇಲ್ಲ ಬ್ಯಾಕ್ ಸೈಡ್ ಇರಲಿ ಅಂದರೆ ಸ್ವಲ್ಪ ಬ್ಯಾಕ್ ಹಾಕ್ಕೊಂಡಾಗ ನಿಮಗೆ ಆ ಪ್ಲೀಟ್ಸ್ ಚೆನ್ನಾಗಿ ಕಾಣುತ್ತೆ. ಇವಾಗ ಎಕ್ಸ್ಟ್ರಾ ಇರೋದನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಒಳಗಡೆ ಸ್ವಲ್ಪ ಸಿಗಿಸ್ಕೊಂಡು ನಾನು ಚೆನ್ನಾಗಿ ನಮ್ಮ ಫ್ರಂಟ್ ಪ್ಲೀಟ್ಸ್ನ ಚೆನ್ನಾಗಿ ಅಲೈನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ಇಲ್ಲಿರೋ ಅಂಥದ್ದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ನಮಗೆ ಈ ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಯಾವಾಗ ಬೇಕಾದರೂ ಜಾರೋಗೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಎಲ್ಲ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಟೈಟಾಗಿದೆ ಫಿಟ್ಟಾಗಿದೆ ಅಂತ ಅಂದ್ಕೊಂಡ್ಮೇಲೆ ನಾವೇನು ಮಾಡಬೇಕಂದ್ರೆ ಎಕ್ಸ್ ಪಿನ್ ಅಂತ ಬರುತ್ತೆ ಒಂದು. ಸೊ ನೋಡಿ ಪ್ಲೀಟ್ಸಲ್ಲಿ ಎಷ್ಟು ಸೂಪರಾಗಿ ಕೂತಿದೆ, ಜಾರಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ನಿಮಗೆ ನೀಟಾಗಿ ಬರುತ್ತೆ. ಸೊ ಎಕ್ಸ್ ಪಿನ್ ಒಂದು ಸಿಗುತ್ತೆ. ಆ ಎಕ್ಸ್ ಪಿನ್ನನ್ನು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ಫ್ರಂಟ್ ಪ್ಲೀಟ್ಸ್ ಹತ್ರ ಎಲ್ಲ ಪ್ಲೀಟ್ಸ್ನು ಸೇರಿಸಿ ಆ ಪಿನ್ನ ನೀವು ಇನ್ಸರ್ಟ್ ಮಾಡಬೇಕು. ಅಂದರೆ ಈ ರೀತಿ ಒಳಗಡೆಯಿಂದ ಇನ್ಸರ್ಟ್ ಮಾಡಿದಾಗ ನಿಮಗೆ ಏನಾಗುತ್ತಂದರೆ ಆ ಒಂದು ಪ್ಲೀಟ್ಸ್ ಇದೆಯಲ್ವಾ ಅದು ನಿಮಗೆ ತುಂಬ ಪ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಸ್ಟೆಪ್ ಆಗಿ ನೀಟಾಗಿ ಬರುತ್ತೆ. ನಡಿಬೇಕಾದ್ರೆ ಕಂಫರ್ಟಾಗಿರುತ್ತೆ. ಆ ಸ್ಟೆಪ್ಸ್ ನಿಮಗೆ ಕಾಣಬೇಕಾದ್ರೆ ಸ್ಯಾರಿ ಬಂದು ಬೊಂಬೆಗೆ ವೇರ್ ಮಾಡಿರೋ ಥರ ಫೀಲ್ ಆಗುತ್ತೆ. ಸೊ ಇಷ್ಟೇ. ಇಲ್ಲಿ ಇನ್ನೇನಾದರೂ ಅಲೈನ್ಮೆಂಟ್ ಬೇಕಾದರೆ ಮಾಡ್ಕೋಬೋದು. ತುಂಬ ಸಾಫ್ಟ್ ಮೆಟೀರಿಯಲು, ಸೂಪರಾಗಿ ಈಸಿಯಾಗಿ ಉಡ್ಬೋದು. ಸೊ ಇದರಲ್ಲಿ ತುಂಬ ಕಲರ್ಸ್ ಅವೈಲಬಲ್ ಇದೆ. ಕನ್ಯಾಸ್ ಬೋಟಿಕ್ಸಲ್ಲಿ ನಿಮಗೆ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಕೊಳ್ಳಿ. ಸೊ ಕಲರ್ಸ್ ಯಾವ್ದು ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದಕ್ಕೊಂದು ಲೈಕ್ ಕೊಟ್ಬಿಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.